ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಅಕ್ಕ ಇನ್ನೂ ಮಲಗೆ ಇದ್ದಾಳೆ. 12 ಗಂಟೆ ಆದ್ರೂ ಅಕ್ಕ ಇರು ಸ್ವೀಟಿ, ಒಂದು ನಿಮಿಷ ನೋಡಿದ್ರಾ, ಏನೋ ಮಾಡಲ್ಲ, ನಿದ್ದೆ ಪೋಕಿ. ನೋಡಿ 5 ನಿಮಿಷ ಅಂತ ಹೇಳ್ತಾಳೆ, ಮತ್ತು ಬೆಳಗ್ಗೆಯಿಂದ ಹಿಂಗೆ ಇದ್ದಾಳೆ. ಅದೇ ಒಂದಿನ ಗೈಸ್ ಸಂಡೇ ಸಿಗೋದು. ಆ ಸಂಡೇ ಟೈಮಲ್ಲಿ ನೆಮ್ಮದಿ ಇಲ್ಲದೆ ಇದ್ದರೆ ಹಿಂಗೆ ಗೈಸ್. ಆರಾಮಾಗಿ ಮಲ್ಕೊಂಡು ಎದ್ದೇಳೋದಂದರೆ ನೈಟ್ ನಮ್ಮ ಅಕ್ಕನ ಮನೆಯಲ್ಲೇ ಮಲ್ಕೊಂಡಿದ್ದೆ. ಆಲ್ಮೋಸ್ಟ್ ನಮ್ಮ ಅಕ್ಕನ ಮನೆಯಲ್ಲೇ ಇರ್ತೀನಿ ಅವಾಗ ಎದ್ದು. ಇವಾಗ ಸ್ನಾನ ಮಾಡಿ ಬ್ರಷ್ ಮಾಡಿ, ಇಲ್ಲವಂದರೆ ಬ್ರಷ್ ಮಾಡಿ ಟಿಫನ್ ಮಾಡಿ ಬ್ರಷ್ ಮಾಡೋದು, ಸ್ನಾನಕ್ಕೆ ಹೋಗೋದ ಗೊತ್ತಾಗ್ತಾಯಿಲ್ಲ. ಬಟ್ ಬನ್ನಿ ಗೈಸ್, ಸಂಡೇ ರೊಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತೇನೆ. ಸಂಡೇ ರೊಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಹಾಯ್, ವೆಲ್ಕಮ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್. ಯಾಕೆಲ್ಲ ಲೈಟ್ ಆಫ್ ಮಾಡ್ತೀಯಲ್ಲೇ ಹೆಂಗೆ? ನನ್ನ ತಂಗಿ ಮಲಗಿದಾಳೆ ಗೈಸ್. ಅವಳಂತೂ ತೋರಿಸಲ್ಲ, ಸ್ವಲ್ಪ ಅಷ್ಟೇ ತೋರಿಸೋದು. ಅವಳಿಗೆ ನಾಚಿಕೆ ಜಾಸ್ತಿ, ನಾಚಿಕೆ ಗೈಸ್. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಈ ಥರ ಸೆಲ್ಫಿ ಸ್ಟಿಕ್ಕು ಎಲ್ಲ ಏನು ತಗೊಂಡಿಲ್ಲ, ಜಸ್ಟ್ ಕೈಯಲ್ಲೇ ಹಿಂಗೆ ಲಾಂಗ್ ಏನೇ ಮುಖ ತೊಳಿತಿದ್ದೆ. ನಿಮ್ಮ ಮನೆಯದೆಲ್ಲ ತೆಗಿಬಿಡ. ಜೆಸ್ಸಿನ ನೋಡೋಣ ನೀರು. ಪಾಪ ಅದು ಬೆಳಗಿಂದ ಒಳಗಡೆನೆ ಹಾಕಿದ್ಯಾ? ಬೆಳಗಿಂದ ಒಳಗಡೆ ಹಾಕಿದ್ಯಾ? ಇರು, ಬರಬೇಡ. ಬೆಳಗಿಂದ ಅಲ್ಲಿ ಒಳಗಡೆನೆ ಹಾಕಿದ್ಯಾ? ಅದನ್ನ ನಾನು ಸಾಯಿಸ್ತೀನಿ. ಇವಾಗ ನೋಡು ಹೆಂಗ್ ನೆಗಿತದಂದ್ರೆ ಶ್ರುತಿ, ಅಯ್ಯೋ ಸಾರಿ, ಜೆಸ್ಸಿ ಹಿಡ್ದವಳೆ. ಸರಿ, ಟ್ರೈ ಮಾಡೋಣ ಬನ್ನಿ. ಮಾಡಿದ್ದೀನಿ, ಏನು ಗೊತ್ತಾ, ನೀರು ಹಾಕ್ಬಿಟ್ಟು ಮ್ಯಾಗಿ ಹಾಕ್ಬಿಟ್ಟು ಅಷ್ಟೇ ಏನೋ ಮಾಡಿದ್ದೀನಿ, ಅದೇ ತಿಂದಿದ್ದೆ. ಇವಾಗ ಏನಾದರೂ ಯೂಟ್ಯೂಬಲ್ಲಿ ಸ್ವಲ್ಪ ಚೆಕ್ ಮಾಡಿ ನೀಟಾಗಿ ಮಾಡೋಣ. ಸ್ನಾನ ಮಾಡಿಲ್ಲ, ಮತ್ತೆ ಮಾಡ್ಕೊತೀನಿ. ಸ್ವಲ್ಪ ಅವಳಿಗೆ ಪಾಪ ಹೊಟ್ಟೆ ಹಸ್ವಾಗ್ತಿದೆ ಅಂತ ಮ್ಯಾಗಿ ಮಾಡ್ಕೊಡ್ತೀನಿ. ನೋಡಿ ಎಸ್, ನನ್ನ ಒಬ್ಬ ಜಸ್ಸಿ, ಅದಕ್ಕೆ ಪಾಪ ನೀರು ಏನೂ ಆಗಿಲ್ಲ. ಮತ್ತೆ ಹೆಂಗೋ ಸ್ನಾನ ಮಾಡಬೇಕು. ರಾತ್ರಿ 1 kg ಆಯಿಲ್ ಇಟ್ಟಿದ್ದೀನಿ. ನಮ್ಮಮ್ಮನ ಹತ್ರ ಒಂದು ಅರ್ಧ kg, ನಾನೊಂದು ಅರ್ಧ kg ಇಟ್ಕೊಂಡು, ನಾನೊಂದು ಅರ್ಧ kg ಆಯಿಲ್ ಹಚ್ಕೊಂಡು ನಮ್ಮಮ್ಮ ಅರ್ಧ kg ಇಟ್ಟವ್ರೆ. ನೋಡಿ ಗೈಸ್, ಏರ್ಸ್ಗೆ ಯಾವಾಗ ಇಡೋದೇ ಇಲ್ಲ ಆಯಿಲ್. ಸ್ಯಾಟರ್ಡೆ ನೈಟ್ ಮಾತ್ರ, ಸಂಡೇ ಸಾಯಂಕಾಲ ಹಂಗೆ, ಇಲ್ಲಾಂದರೆ ಬೆಳಗ್ಗೆನೇ ಮಾಡ್ತಾಯಿದ್ದೆ ಅಲ್ಲಿದ್ದಿದ್ರೆ. ಯಾಕಂದರೆ ಅಮ್ಮ ಎಲ್ಲ ಅಡುಗೆ ಮಾಡೋರಲ್ವಾ, ಎದ್ದು ಸ್ನಾನನೂ ಏನೋ ಮಾಡ್ತಿದ್ದೆ. ಇಲ್ಲ, ಒಳಗೆ ಮ್ಯಾಗಿ ಬೇಕು ಅಂತ ಇದ್ದಾಳೆ ಗೈಸ್, ಪಾಪ ಮಾಡ್ಕೊಡೋಣ ಅಷ್ಟೇ. ನ್ಯಾಚುರಲ್ ಬ್ಯೂಟಿ. ನಾನು ಮೇಕಪ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಗೈಸ್, ಇಷ್ಟನೂ ಆಗಲ್ಲ, ಜಾಸ್ತಿ ಮೇಕಪ್ ಅಲ್ಲ. ಏನೂ ಹಚ್ಚಲ್ಲ ಗೈಸ್. ಕೆಲ್ಸಕ್ಕೆ ಹೋದಾಗ ಮಾರ್ನಿಂಗ್ ಫೇಸ್ ವಾಶ್ ಎಲ್ಲ ಮಾಡಿ, ನನ್ನದೇ ಸಪ್ರೇಟ್ ಫೇಸ್ ವಾಶ್ ಮಾಡಿ ಸನ್ಸ್ಕ್ರೀನ್ ಹಚ್ಕೊಡ್ತೀನಿ ಅಷ್ಟೇ, ಬಿಸಿಲಿರುತ್ತಲ್ಲ.
ಎನಿ ಟೈಮ್ ಬಿಸಿಲಲ್ಲೇ ಬಿದ್ದಿರಬೇಕಲ್ಲ, ಅದಕ್ಕೆ ಬಿಸಿಲಲ್ಲಿ ಬಿದ್ದರೂ ಬಿಸಿಲಲ್ಲಿ ಇದ್ದಂಗೆ ಅನಿಸಲ್ಲ. ಯಾಕಂದರೆ ಆ ವರ್ಕ್ ಮಾಡೋದು ತುಂಬ ಖುಷಿ, ಆ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ನನಗೆ. ಆ ಖುಷಿಯಿಂದನೇ ನಾನು ಬಿಸಿಲಿದ್ರೂ ಬಿಸಿಲೇ ಅನಿಸಲ್ಲ. ಬನ್ನಿ ಗೈಸ್, ಅವ್ರಿಗೆ ಮ್ಯಾಗಿ ಮಾಡಿಕೊಡೋಣ. ಓಕೆ, ಅದು ಹೆಂಗೆ ಮಾಡ್ತೇನೆ ಗೊತ್ತಿಲ್ಲ. ಬನ್ನಿ. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಇದೇನಾದರೂ ಮ್ಯಾಗಿ ಮಾಡಿರೋದೇ ತುಂಬ ಲೆಂತಿ ಆಗಿದ್ದರೆ ಇದನ್ನೇ ವಿಡಿಯೋ ಹಾಕ್ತೇನೆ ಯೂಟ್ಯೂಬ್ಗೆ. ಇಲ್ಲ ಸ್ವಲ್ಪ ಸ್ವಲ್ಪ ಆಗಿದ್ದರೆ ಇನ್ನೂ ಸ್ವಲ್ಪ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಮತ್ತೆ ಹಾಕ್ತೇನೆ. ನಿಮ್ಗೇನಾದರೂ ಈ ವಿಡಿಯೋ ಮ್ಯಾಗಿ ವ್ಲಾಗ್ ಏನಾದರೂ ಇಷ್ಟ ಆಗಿದೆಯಾ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಫ್ ವಿತ್ ಪಲ್ಲವಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್. ಗಾಯ್ಸ್, ಕಿಚನ್ಗೆ ಬಂದಿದ್ದೀನಿ. ಮ್ಯಾಗಿ ಹೆಂಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ರೀ. ಹೌ ಟು ಪ್ರಿಪೇರ್ ಮ್ಯಾಗಿ. ಎಲ್ಲಿ ಬಂತು? ಏನು ಗಾಯ್ಸ್, ನೀವು ಯಾವ ಕನ್ನಡದಲ್ಲಿ ಹೇಳ್ತಾರೆ ಅಂದರೆ ಹಿಂದಿಯಲ್ಲಿ ಹೇಳ್ತವನೆ. ಈರುಳ್ಳಿ ಒಂದು, ಮೆಣಸಿನ್ಕಾಯಿ, ಟೊಮೆಟೊ. ಏ ಸುಟಿ ಡೋಂಟ್ ಕಮ್. Where are you going? Why? go. Prepare ಮಾಡಿ ಕರಿತೀನಿ. ಸ್ವೀಟಿ जब मैं बोलती हूँ कोई सा भी तेल आप डाल सकते हैं, कमेंट आता है कि ठंडा तेल डालिए या मतलब कि ऐसे जैसे लगाने वाले तेल का नाम नहीं लेते हैं आप लोग, तो ऐसा नहीं लीजिएगा. मतलब कुकिंग ऑयल कोई सा भी आप डाल लीजिएगा. तो फिर हम यहाँ पर डाल देंगे और लहसुन हमने कट करके लिए थे तो भी हम डाल दिए. लहसुन प्याज बांडली गाइस, बांडली थोड़ा सा रोस्ट कर लिए. फिर हम यहाँ पे डाल दिए हरी मिर्च. ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ, कट करके लिए थे. ನನಗೆ ಗೊತ್ತಿಲ್ಲಲ್ಲ ಅದಕ್ಕೆ. लहसुन प्याज दोनों को नाम लिख लेते हैं आप लोग. तो ಈರುಳ್ಳಿ ಕಟ್ ಮಾಡ್ಕೊಂತ ಇದ್ದೀನಿ. थोड़ा सा नमक डाल दिए, बाकी बाद में डालेंगे. ಒಂದು ಕೆಲಸಕ್ಕೆ ಎರಡು ಕೆಲಸ ಆಗುತ್ತೆ गाइस. टमाटर भी अच्छे से गल गया यहाँ. तो हम यहाँ पे डालेंगे थोड़ा सा धनिया पाउडर, थोड़ा सा लाल मिर्च पाउडर, थोड़ा सा हल्दी पाउडर. ज़्यादा नहीं डालेंगे, तो हाफ चम्मच भी नहीं डालेंगे, उससे भी कम डालेंगे. इसको अच्छे से हम यहाँ पे भून लेंगे. तो देखिए हमारा यहाँ पे मसाला कुछ रेडी हो गया. तो इसमें डाल देंगे पानी. तो पानी आप अपने हिसाब से डालिएगा. मैगी जितना बनाना चाह रहे हैं, जितना पैकेट उस हिसाब से पानी लीजिए वहाँ पे. तो हम यहाँ पे 2 पैकेट बना रहे थे, यहाँ पे 1.5 कप पानी ले लिए हम यहाँ पे. तो देखिए इसको ढक दिए हम 1 मिनट के लिए. तो यहाँ पे गाइस इडली कट ಮಾಡಿದ್ದೀನಿ. यानी कि अपना जो भी होता है अच्छे से सीज गया है. तो यहाँ पे मैगी मसाला डाल देंगे और इसको अच्छे से यहाँ पे मिक्स करेंगे. तो फिर देखिए यहाँ पे मैगी 2 का इडली कट ಮಾಡ್ಕೊಂಡಿದ್ದೀನಿ. यानी कि सीधा सीधा है. तो वैसे अच्छा ಮತ್ತೆ लगता है. ಮ್ಯಾಗಿ ತಗೊಂಡೆ, ಮ್ಯಾಗಿ तो जैसे उसको उठाओ तो मुझे तक अच्छे की तरह होता है, तो अच्छा लगता है. इसलिए इसको खोलिएगा. तो मैगी फिर यहाँ पे डाल देंगे नमक. ಹಾಯ್ ಹಾಕ್ಕೊಳ್ತೀನಿ गाइस. अब हाय. नमक हम डाल दिया. अब नमक नहीं डाला इसमें. पहले भी हमने बताया था टमाटर ನಿಮ್ಗೆ ತೋರಿಸ್ಬೇಕಾ ಬಾಣಿ गाइस. ಹಾಯ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ गाइस. सुखा लेंगे. मैगी हमारा देखिए फ्रेंड यहाँ पे 2 मिनट का मैगी यहाँ पे ಫ್ರೆಶ್ ಟೊಮೆಟೊ ಇಲ್ಲ, ಅದಕ್ಕೆ ಈರುಳ್ಳಿ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ ಮತ್ತೆ ಮ್ಯಾಗಿ ಹಾಕ್ತೀನಿ. ಮ್ಯಾಗಿ ಪುಡಿ ಹಾಕ್ತೀನಿ. ಮ್ಯಾಗಿ ಆಗೋಯ್ತು. रेडी हो जाएगा. लेकिन ಮ್ಯಾಗಿ ಆಗೋಯ್ತು ಅಷ್ಟೇ ಅಲ್ವಾ गाइस? यहाँ पे टमाटर ಟೆನ್ಷನ್ ತಗೋಬೇಕು ಅದಕ್ಕೆ. आप ऐसे बनाओगे तो बन जाएगा 2 से 2.5 मिनट में बन के रेडी हो जाएगा सिंपल. तो मैं यहाँ पे ग्यास आंटिस्ತೀನಿ. टमाटर तैयार होने तो टाइम लगा. तो फिर ಯೂಟ್ಯೂಬಲ್ಲಿ ನೋಡಿದ್ರೆ ಇರೋದು ಮರ್ತೋಗ್ತೀನಿ, ಬರೋದು ಮರ್ತೋಗ್ತೀನಿ ಗೈಸ್. ಯೂಟ್ಯೂಬಲ್ಲಿ ಏನಾದ್ರು ನೋಡಿದ್ರೆ ಅದಕ್ಕೆ ಓನಾಗಿ ಮಾಡ್ತೀನಿ ನಾನೇ. ಅವ್ಳು ಕೊಟ್ಬಿಡ್ತೀನಿ ಫೋನ್, ಅವ್ಳು ಸೈಟ್ ಅವಳು. ಏ ಬಾರೆ ಹೋಗ
ತೊಗೊಂಡ್ಬಿಡ್ತಿದ್ದಾರೆ ನೀನು ಆಟ ಆಡ್ಬೇಕು ನಡಿ. ಜೊತೆ ಅವ್ನು ಬರ್ತಾನಾ ಅಯ್ಯೋ ಅಮ್ಮ. ಗಾಯ್ಸ್